ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗುಡಿಮಠಗಳಲ್ಲಿ ಮಾಡುವಂತ ಹಾಗಲಕಾಯಿ ಗೊಜ್ಜಿನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹಾಗಲಕಾಯಿ ಇಷ್ಟ ಇಲ್ಲ ಅಂದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಹಾಗಲಕಾಯಿನ ಇಷ್ಟ ಪಡದೇ ಇದ್ದವರು ಇದನ್ನ ಇಷ್ಟಪಟ್ಟು ತಿಂತಾರೆ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗಾಗಿರ್ಲಿ ಇಲ್ಲ ಬಿಸಿ ಬಿಸಿ ಚಪಾತಿ ಜೊತೆ ಆಗಿರ್ಲಿ, ಈ ಹಾಗಲಕಾಯಿ ಗೊಜ್ಜು ತುಂಬಾನೇ ಒಳ್ಳೆ ಕಾಂಬಿನೇಷನ್. ಬನ್ನಿ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನೊಂದು ಪ್ಯಾನ್ ಅಲ್ಲಿ ಸುಮಾರಾಗಿ 1 ಚಮಚದಷ್ಟು ಉದ್ದಿನ ಬೇಳೆನ ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇದನ್ನ ಹುರ್ಕೊಳ್ಳಿ. ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ನಾನು ಇದಕ್ಕೆ 1 ಚಮಚೆಯಷ್ಟು ಜೀರಿಗೆ ಸಹ ಹಾಕೊಳ್ತಾ ಇದ್ದೀನಿ. 1/4 ಚಮಚೆಯಷ್ಟು ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಸುವಾಸನೆ ಬರೋವರೆಗೂ ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಖಾರಕ್ಕೆ ನಾನಿಲ್ಲಿ 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. 1 ಚಮಚ ಹುರ್ಕೊಂಡಿರೋ ಎಳ್ಳು, 1 ಚಿಕ್ಕ ಬಟ್ಲಿನಷ್ಟು ತುರಿದಿಟ್ಕೊಂಡಿರುವಂತ ಒಣ ಕೊಬ್ಬರಿ, ಜೊತೆಗೆ ಅರ್ಧ ದೊಡ್ಡ ಚಮಚೆಯಷ್ಟು ಇಂಗನ್ನ ಹಾಕೊಂಡು ಗ್ಯಾಸ್ ಆಫ್ ಮಾಡಿ ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ ನೀರು ಹಾಕಿ ಮಸಾಲೆ ರುಬ್ಕೊಳ್ಳೋಣ. ಹಾಗಲಕಾಯಿ ಗೊಜ್ಜು ಮಾಡಕ್ಕೆ ನಾನಿಲ್ಲಿ 2 ಹಾಗಲಕಾಯಿನ ಬಳಸ್ತಾ ಇದ್ದೀನಿ. ಆದಷ್ಟು ಎಳೆ ಹಾಗಲಕಾಯಿನ ಬಳಸ್ಕೊಳ್ಳಿ. ಹಾಗಲಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನ ಒರೆಸ್ಕೊಂಡಾದ್ಮೇಲೆ ಅದ್ರ ಹಿಂಭಾಗ ಮತ್ತೆ ಮುಂಭಾಗನ ಕತ್ತರಿಸ್ಕೊಂಡು ಈ ರೀತಿಯಾಗಿ ಅದರ ಬೀಜನ ತೆಗೆದಿಟ್ಕೊಳ್ಳಿ. ಹಾಗಲಕಾಯಿ ಎಷ್ಟು ಎಳೆದಾಗಿರುತ್ತೋ ಅಷ್ಟೇ ಇದ್ರ ರುಚಿ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಬೀಜ ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ನಾವೀ ಹಾಗಲಕಾಯಿನ ಚಿಕ್ಕದಾಗಿ ಈ ರೀತಿಯಾಗಿ ಕತ್ತರಿಸ್ಕೊಳ್ಬೇಕಾಗತ್ತೆ. ಈ ಗೊಜ್ಜಿಗೆ ಬೇಕಾಗಿರುವಂತ ಹುಳಿ, ಖಾರ ಮತ್ತೆ ಬೆಲ್ಲದ ಪ್ರಮಾಣ ಹಾಗಲಕಾಯಿ ಮೇಲೆ ಕೂಡ ಹೋಗುತ್ತೆ. ತುಂಬಾ ಕಹಿಯಾಗಿದ್ರೆ ಸ್ವಲ್ಪ ಬೆಲ್ಲದ ಪ್ರಮಾಣ ಜಾಸ್ತಿ ಬೇಕಾಗಬಹುದು. ಹಾಗಾಗಿ ಬೆಲ್ಲ ಹಾಕುವಾಗ ನೋಡ್ಕೊಂಡು ಹಾಕಿ. ನೋಡಿ, ಹಿಂಗ್ ಕತ್ತರಿಸ್ಕೊಂಡ್ರೆ ಸಾಕು. ಹುರಿದಿಟ್ಕೊಂಡಿರುವಂತ ಮಸಾಲೆ ಪದಾರ್ಥಗಳು ತಣ್ಣಗಾಗಿವೆ. ಈಗ ಇವನ್ನೊಂದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕೊಂಡು ಇದನ್ನ ರುಬ್ಬಿಟ್ಕೊಳ್ಳೋಣ. ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ಪ್ಯಾನ್ ನಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1 ಚಮಚಷ್ಟು ಸಾಸಿವೆ, 1 ಚಮಚೆ ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು ಸೊಪ್ಪು ಹಾಗೆ ಒಣ ಮೆಣಸಿನಕಾಯಿ ಜೊತೆಗೆ ಕತ್ತರಿಸಿಟ್ಕೊಂಡಿರುವಂತ ಹಾಗಲಕಾಯಿನ ಹಾಕಿ ಇವನ್ನೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವು ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ನಾವಿದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೊಳ್ಬೇಕು. ಹಾಗಾಗಿ ನಾನಿಲ್ಲಿ 2 ದೊಡ್ಡ ಚಮಚೆಯಷ್ಟು ಹುಣಸೆ ಹಣ್ಣಿನ ರಸ, ಅದ್ರ ಜೊತೆಗೆ 2 ದೊಡ್ಡ ಚಮಚೆಯಷ್ಟು ಬೆಲ್ಲನೂ ಸಹ ಹಾಕೊಂಡಿದ್ದೆ. ಸ್ವಲ್ಪ ನೀರನ್ನು ಸಹ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕೈಯಾಡಿ. ಬೆಲ್ಲ ಪೂರ್ತಿ ಕರಗಾದ್ಮೇಲೆ ನಾವು ಮುಂಚೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಂಡು ಮೊದಲಿಗೆ ನೀರು ಹಾಕದೇನೆ ಇದನ್ನ ಚೆನ್ನಾಗಿ 1-2 ನಿಮಿಷ ಕೈಯಾಡ್ಕೊಳ್ಳೋಣ. ಹಾಗಲಕಾಯಿ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಕಲ್ತಾದ್ಮೇಲೆ ನಾವಿಲ್ಲಿ 1 ದೊಡ್ಡ ಬಟ್ಲಿನಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳೋಣ. 5 ರಿಂದ 10 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕೊನೆಯದಾಗಿ ಇದಕ್ಕೆ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಗುಡಿಮಠಗಳಲ್ಲಿ ಮಾಡುವಂತ ಹಾಗಲಕಾಯಿ ಗೊಜ್ಜು ರೆಡಿ. ಆಗ್ಲೇ ಹೇಳಿರೋ ಹಾಗೆ ಹುಳಿ, ಬೆಲ್ಲ ಮತ್ತೆ ಖಾರದ ಪ್ರಮಾಣನ ನೋಡಿ ಹಾಕೊಳ್ಳಿ. ಹಾಗಿದ್ರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.